ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲತಾ ರಾಯಚೂರು ನನ್ನ ಯೂಟ್ಯೂಬ್ ಚಾನಲು. ನಾನು BA ಫಸ್ಟ್ ಸೆಮ್ ಎಕನಾಮಿಕ್ಸ್ ಮೂಲಭೂತ ಅರ್ಥಶಾಸ್ತ್ರದ ಒಂದೊಂದು ವಿಷಯವಾಗಿ ಒಂದೊಂದು ದಿನವೂ ಅಧ್ಯಯನಗಳನ್ನು ತರಗತಿಗಳನ್ನು ತಗೋತಾ ಇದ್ದೀನಿ. ಮೊದಲನೇ ದಿನವಾಗಿ ನಾವು ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ವಿವರಿಸಿದ್ದೇವೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಸ್ವರೂಪವನ್ನು ವಿವರಿಸಿದ್ದೀವಿ. ಇಂದು ನೋಡೋಣ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು. ನಾವು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡುವಂಥ ಒಂದು ವಿಡಿಯೋಗಳನ್ನು ತರಗತಿಗಳನ್ನು ಪೂರ್ತಿಯಾಗಿ ಕೊನೆಯವರೆಗೆ ಕೇಳಿದಾಗ ಮಾತ್ರ ನಾನು ಹೇಳಿರೋವಂತಹ ಅಧ್ಯಾಯಗಳು ತಮಗೆ ಪೂರ್ಣ ಒಂದು ಅರ್ಥ ಆಗುತ್ತೆ. ನಾನು ಹೇಳೋದೆಲ್ಲನೂ ಪೂರ್ತಿ ಕನ್ನಡದಲ್ಲಿನೇ ಇರುತ್ತೆ. ಹಾಗಾಗಿ ತಾವು ಕೊನೆಯವರೆಗೆ ನೋಡಿದಾಗ ಮಾತ್ರ ನಾನು ಹೇಳಿರೋ ಒಂದು ಅಧ್ಯಾಯಗಳು ತಮಗೆ ಪೂರ್ಣ ಅರ್ಥ ಆಗಿ ನಿಮ್ಮ ಪರೀಕ್ಷೆಗಳಿಗೆ ಸಂಪೂರ್ಣ ಉಪಯೋಗವಾಗಬಹುದು ಅಂಥೇಳಿ ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಅಂತಹ ಒಂದು ಅಧ್ಯಯನಗಳೇ ನಾನು ಮಾಡ್ತಾ ಇರ್ತೀನಿ. ಇಲ್ಲಿ ಅದು ಉಪಯೋಗ ಆಗುವಂತಹ ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ. ಇಲ್ಲಿ ಪ್ರಶ್ನೆಗಳನ್ನಾಗಲಿ ಉತ್ತರಗಳನ್ನಾಗಲಿ ತಮಗೆ ಅದೇ ರೀತಿ ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಇರುವಂತಹ ಒಂದು ಟಾಪಿಕ್ಸ್ನೇ ಹೇಳ್ತಾ ಇರ್ತೀನಿ. ಹಾಗಾಗಿ ತಾವು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ ಮೇಲೆ ಕೊನೆಯವರೆಗೆ ನೋಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ನಾವು ನಮ್ಮ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವು ಮೊದಲನೇ ದಿನವಾಗಿ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ಅಧ್ಯಯನ ಮಾಡಿದ್ವಿ. ಎರಡನೇ ದಿನ ಅರ್ಥಶಾಸ್ತ್ರದ ಸ್ವರೂಪವನ್ನು ಅಧ್ಯಯನ ಮಾಡಿದ್ವಿ. ಮೂರನೇ ದಿನ ಈಗ ನಾವು ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಅಧ್ಯಯನವನ್ನು ಮಾಡೋಣ. ಅರ್ಥಶಾಸ್ತ್ರದ ವ್ಯಾಪ್ತಿ. ಅರ್ಥಶಾಸ್ತ್ರದ ವ್ಯಾಪ್ತಿ ತಮಗೆ ನಿನ್ನೆ ತರಗತಿಯಲ್ಲಿ ಹೇಳಿರುವಂತೆ ತಿಳಿಸಿರುವಂತೆ ವಿವರಿಸಿದ ಹಾಗೆ ಒಂದು ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಸ್ವರೂಪಗಳು ನೋಡಿದ ಹಾಗೆ ನಾವು ಇಂದಿನ ದಿನ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಪೂರ್ಣವಾಗಿ ವಿವರಿಸೋಣ, ಅರ್ಥೈಸಿಕೊಳ್ಳೋಣ. ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಹೇಳಿದರೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪ್ರತಿಯೊಂದು ಒಂದು ವ್ಯಾಪ್ತಿಯಲ್ಲಿ ಈಗ ನಾವು ಉದಾಹರಣೆವಾಗಿ ಹೇಳಬೇಕಾದರೆ ನಮ್ಮ ಒಂದು ಕುಟುಂಬದಲ್ಲಿ ಬರುವಂತಹ ಎಲ್ಲ ಒಂದು ಒಳಗಡೆ ಇರುವಂತಹ ಸಂಬಂಧಗಳಿಗೆ ನಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಜಾಗ ಅಂತ ಹೇಳ್ತೀವಿ. ನಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಜನರು ಅಂತ ಹೇಳ್ತೀವಿ. ಅದೇ ರೀತಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ವ್ಯಾಪ್ತಿಯನ್ನು ನಾವು ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಹೇಳಬಹುದು. ಈ ಅರ್ಥಶಾಸ್ತ್ರದ ವ್ಯಾಪ್ತಿಯು ಕೆಲವೊಂದು ಅಂಶಗಳನ್ನು ಒಳಗೊಂಡಿದೆ. ಆ ಕೆಲವೊಂದು ಅಂಶಗಳು ಏನು ಅಂತ ಹೇಳಿದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರತಿಯೊಂದನ್ನು ಒಳಗೊಂಡಿರುವುದೇ ಈ ಅರ್ಥಶಾಸ್ತ್ರದ ವ್ಯಾಪ್ತಿ. ಹಾಗಾಗಿ ನಾವು ಏನು ಪ್ರತಿ ಪ್ರಾರಂಭದಿಂದ ನಾವು ಕೇಳ್ತಾ ಓದ್ತಾ ಬಂದಿದ್ದೀವೋ ಅದೇ ಇಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ವಿಷಯವಾಗಿದೆ. ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯು ಕೆಲವೊಂದು ವಿಷಯಗಳನ್ನು ಒಳಗೊಂಡಿದೆ, ಅಂಶಗಳನ್ನು ಒಳಗೊಂಡಿದೆ ಅಂತಲೂ ಹೇಳ್ಬೋದು. ಅಂಶಗಳು ಅವು ಯಾವ್ಯಾವು ಅಂತ ಹೇಳಿದರೆ ನಿನ್ನೆ ನಾವು ಸ್ವರೂಪದಲ್ಲಿ ನೋಡಿದ ಹಾಗೆ ಅರ್ಥಶಾಸ್ತ್ರವು ಕಲೆಯೇ ಅಥವಾ ವಿಜ್ಞಾನವೇ, ಅರ್ಥಶಾಸ್ತ್ರವು ವಾಸ್ತವಿಕ ವಿಜ್ಞಾನವೇ ಅಥವಾ ಮಾದರಿ ವಿಜ್ಞಾನವೇ ಅಥವಾ ಸಮಾಜ ವಿಜ್ಞಾನವೇ, ಈ ರೀತಿಯಾಗಿ ಅನೇಕ ಒಂದು ಅಂಶಗಳನ್ನು ಒಳಗೊಂಡಿರುವಂಥದ್ದು ಈ ಅರ್ಥಶಾಸ್ತ್ರದ ವ್ಯಾಪ್ತಿ. ನಾವು ಇಲ್ಲಿ ನೋಡಿದಾಗ ಅರ್ಥಶಾಸ್ತ್ರದ ಅಭ್ಯಾಸ ವಿಷಯ ಅಂದರೆ ಬಯಕೆಗಳು, ಪ್ರಯತ್ನ, ಪರಿಶ್ರಮ, ತೃಪ್ತಿ ಎಂಬುದು ಅರ್ಥಶಾಸ್ತ್ರದ ಅಭ್ಯಾಸ ವಿಷಯದ ವ್ಯಾಪ್ತಿಗೆ ಒಳಪಡಿರುತ್ತದೆ. ಈ ಒಂದು
ಅಭ್ಯಾಸ ನಾವು ಮಾಡೋ ಹೊತ್ತಿನ ಅರ್ಥಶಾಸ್ತ್ರದ ವ್ಯಾಪ್ತಿ ಒಳಗೊಂಡಿರುವಂತಹ ವಸ್ತುಗಳು ಏನು ಅಂದರೆ ಬಯಕೆಗಳು, ಪ್ರಯತ್ನ, ಪರಿಶ್ರಮ, ಕೃಷಿ, ವಿತರಣೆ, ಈ ಒಂದು ಎಲ್ಲ ವಿಷಯಗಳನ್ನು ಈ ಅರ್ಥಶಾಸ್ತ್ರದ ಒಂದು ಅಭ್ಯಾಸದ ವಿಷಯಗಳಾಗಿವೆ. ನಾವು ಈಗ ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಅಧ್ಯಯನ ಮಾಡಬೇಕಾದರೆ ಕೆಲವೊಂದು ದೃಷ್ಟಿಕೋನಗಳಿಂದ ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಯಾಕೆಂದರೆ ಭಾಳಷ್ಟು ಅರ್ಥಶಾಸ್ತ್ರಜ್ಞರು ಕೆಲವು ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅರ್ಥಶಾಸ್ತ್ರ ವ್ಯಾಪ್ತಿಯನ್ನು ಅಧ್ಯಯನವನ್ನು ನಮಗೆ ವಿವರಿಸಿದ್ದಾರೆ. ಆದ್ದರಿಂದ ನಾವು ಈ ಅರ್ಥಶಾಸ್ತ್ರದ ವ್ಯಾಪ್ತಿ ಅಧ್ಯಯನ ಮಾಡಬೇಕಾದರೆ ಈ ಒಂದು ವಿಷಯದ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಬೇಕಾದ್ರೆ ಆ ಒಂದು ದೃಷ್ಟಿಕೋನಗಳನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತದೆ. ಹಾಗಾಗಿ ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ದೃಷ್ಟಿಕೋನಗಳು 2 ದೃಷ್ಟಿಕೋನಗಳು. ಅದು ಸಾಂಪ್ರದಾಯಿಕ ದೃಷ್ಟಿಕೋನ, ಆಧುನಿಕ ದೃಷ್ಟಿಕೋನ. ಸಾಂಪ್ರದಾಯಿಕ ದೃಷ್ಟಿಕೋನ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ, ಎರಡನೇದು ಆಧುನಿಕ ದೃಷ್ಟಿಕೋನ. ಈ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ, ಅರ್ಥೈಸಿಕೊಳ್ಳೋಣ. ಹಾಗಾಗಿ ನಾವು ಆಧುನಿಕ ದೃಷ್ಟಿಕೋನವನ್ನು ನಂತರ ಅಭ್ಯಾಸಿಸೋಣ. ಈಗ ಮೊದಲನೇದಾಗಿ ನಾವು ಸಾಂಪ್ರದಾಯಿಕ ದೃಷ್ಟಿಕೋನ ಅಂದರೆ ಏನು, ಅದರಲ್ಲಿ ಬರುವಂತಹ ಅಂಶಗಳು ಯಾವುವು ಅಂಥೇಳಿ ನಾವು ಈಗ ನೋಡೋಣ. ಸಾಂಪ್ರದಾಯಿಕ ದೃಷ್ಟಿಕೋನ ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಅಭ್ಯಾಸ ವಸ್ತುವನ್ನು ಪ್ರಮುಖವಾಗಿ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಂಪ್ರದಾಯಿಕ ವಿಶ್ಲೇಷಣೆಯಲ್ಲಿ ಈ ಅರ್ಥಶಾಸ್ತ್ರ ಕೆಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಆ ಒಂದು ಭಾಗಗಳಿಂದನೇ ನಾವು ಈ ಸಾಂಪ್ರದಾಯಿಕ ಒಂದು ದೃಷ್ಟಿಕೋನವನ್ನು ವಿವರಿಸಿಕೊಳ್ಳಲು, ತಿಳಿದುಕೊಳ್ಳಲು ಉಪಯೋಗವಾಗುತ್ತೆ. ಹಾಗಾಗಿ ಇವು ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ ವಿಭಾಗಗಳು ಯಾವ್ಯಾವು ಅಂತ ನಾವು ನೋಡೋಣ. ನಾನು ಇನ್ನೊಂದು ಸಾರಿ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಅರ್ಥಶಾಸ್ತ್ರದ ವ್ಯಾಪ್ತಿ 10 ಅಂಕಗಳಿಗೆ ಅಥವಾ 5 ಅಂಕಗಳಿಗೂ ಕೇಳ್ತಾರೆ. ಆದ್ದರಿಂದ ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಪ್ರತಿಯೊಂದು ಪಾಯಿಂಟ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದಂಗೆಲ್ಲ ತಾವು ಮೆನ್ಷನ್ ಮಾಡಿಕೊಂಡು ನಾನು ಹೇಳುವಂಥ ವಿವರಣೆಯನ್ನು ಗಮನ ಕೊಟ್ಟು ಪೂರ್ತಿ ಅರ್ಥ ಮಾಡಿಕೊಂಡ್ರೆ ತಾವು ಸ್ವತಃ ಪರೀಕ್ಷೆಯಲ್ಲಿ ಒಂದು 5 ಅಂಕಕ್ಕೆ 5 ಅಂಕಗಳ ಉತ್ತರವನ್ನು ತಾವು ನೀಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈಗ ನಾವು ಒಂದೊಂದಾಗಿ ನೋಡಿದಾಗ ತಾವು ಪ್ರತಿಯೊಂದು ನೋಟ್ ಮಾಡಿಕೊಳ್ಳಿ, ಪ್ರತಿಯೊಂದು ಗಮನ ಕೊಟ್ಟು ಕೇಳ್ರಿ ಅಂಥೇಳಿ ತಮಗೆ ವಿನಂತಿಸಿಕೊಳ್ಳುತ್ತಾನೆ. ಈಗ ಸಾಂಪ್ರದಾಯಿಕ ದೃಷ್ಟಿಕೋನ, ಈ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ 2 ನಾವು ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ, ಇನ್ನೊಂದು ಆಧುನಿಕ ದೃಷ್ಟಿಕೋನ. ನಾವು ಮೊದಲನೇದಾಗಿ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ನೋಡೋಣ. ಈ ಸಾಂಪ್ರದಾಯ ದೃಷ್ಟಿಕೋನವನ್ನು ನಾವು ಅಧ್ಯಯನ ಮಾಡಬೇಕಾದರೆ ಈ ಒಂದು ದೃಷ್ಟಿಕೋನಗಳನ್ನು ಕೆಲವು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ, ಅವು ಯಾವ್ಯಾವು ಅಂತ ಹೇಳಿ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ತಾವು ನೋಟ್ ಮಾಡಿಕೊಳ್ಳಿ, ನೋಡಿ. ಸಾಂಪ್ರದಾಯಿಕ ವಿಶ್ಲೇಷಣೆಯಲ್ಲಿ ಅರ್ಥಶಾಸ್ತ್ರದ ಅಭ್ಯಾಸ ವಸ್ತುವನ್ನು ಪ್ರಮುಖವಾಗಿ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಂಪ್ರದಾಯಿಕ ದೃಷ್ಟಿಕೋನಗಳ ವಿಭಾಗಗಳು 6 ವಿಂಗಡಣೆಗಳಾಗಿ ಮಾಡಲಾಗಿದೆ. ಆ 6 ವಿಭಾಗಗಳು ಯಾವ್ಯಾವು ಅಂತ ನಾವು ಈಗ ಒಂದೊಂದಾಗಿ ಇಲ್ಲಿ ಬರಿತಾ ಹೋಗ್ತೇನೆ. ತಾವು ನೋಟ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಅನುಭೋಗ.
ಉತ್ಪಾದನೆ, ವಿನಿಮಯ, ವಿತರಣೆ, ಸಾರ್ವಜನಿಕ ಹಣಕಾಸು, ಆರ್ಥಿಕ ಯೋಜನೆಗಳು. ಆರ್ಥಿಕ ಯೋಜನೆಗಳು. ಇಲ್ಲಿ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನಾವು ಅಧ್ಯಯನ ಮಾಡಬೇಕಾದರೆ ಎರಡು ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಆ ಒಂದೊಂದು ದೃಷ್ಟಿಕೋನವನ್ನು ಅಧ್ಯಯನ ಮಾಡಬೇಕಾದರೆ ಒಂದು ದೃಷ್ಟಿಕೋನಗಳಲ್ಲಿ ಕೆಲವು ವಿಭಾಗಗಳಿವೆ. ಆ ವಿಭಾಗಗಳನ್ನು ಅಧ್ಯಯನ ಮಾಡಿದಾಗ ಆ ಒಂದು ದೃಷ್ಟಿಕೋನದ ಬಗ್ಗೆ ನಮಗೆ ಪೂರ್ತಿ ವಿವರಣೆ ತಿಳಿಯುತ್ತದೆ. ಹಾಗಾಗಿ ಮೊದಲನೇದಾಗಿ ನಾವು ಸಾಂಪ್ರದಾಯಿಕ ದೃಷ್ಟಿಕೋನದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಇಲ್ಲಿ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ 6 ವಿಭಾಗಗಳು ಒಂದೊಂದಾಗಿ ಇಲ್ಲಿ ನಾನು ಬರೆದಿದ್ದೇನೆ. ತಾವು ನೋಟ್ ಮಾಡಿಕೊಳ್ಳಿ. ನೋಟ್ ಮಾಡಿಕೊಂಡು ಇದರ ವಿವರಣೆಯನ್ನು ನಾನು ನಿಮಗೆ ಮಾತಿನ ಮುಖಾಂತರ ಹೇಳಿದ್ರು ತಾವು ಒಂದು ಪೂರ್ತಿ ಗಮನ ಕೊಟ್ಟು ಅರ್ಥೈಸಿಕೊಂಡು ಪರೀಕ್ಷೆಯಲ್ಲಿ ವಿವರಣೆಯ ಮೂಲಕ ಬರವಣಿಗೆಯ ಮೂಲಕ ತಾವು ಬರೆದ್ರೆ 5ಕ್ಕೆ 5 ಅಂಕಗಳು, 10ಕ್ಕೆ 10 ಅಂಕಗಳು ಪಡೆಯೋದು ಮಾತ್ರ ಖಂಡಿತ. ಆದ್ದರಿಂದ ತಮಗೆ ಮತ್ತೆ ಹೇಳ್ತೀನಿ, ಆದಷ್ಟು ಪೂರ್ತಿ ಗಮನ ಕೊಟ್ಟು ಪ್ರತಿಯೊಂದನ್ನು ಪೂರ್ತಿ ಅರ್ಥೈಸಿಕೊಳ್ಳಿ. ಮೊದಲನೇದಾಗಿ ಅನುಭೋಗ ಎಂದರೆ ಸರಕು ಸೇವೆಗಳನ್ನು ಬಳಸಿಕೊಂಡು ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದು. ಅನುಭೋಗ ಅಂತ ಹೇಳಿದರೆ ನಾವು ಯಾವುದೇ ಒಂದು ಊಟ ಆಗಲಿ ಅಥವಾ ವಸ್ತುಗಳೇ ಆಗಲಿ ನಮ್ಮ ಒಂದು ಅವಶ್ಯಕತೆ ಇರುವಂತಹ ಒಂದು ಯಾವುದೇ ರೀತಿ ಅದು ಭೌತಿಕವಾಗಲಿ ಅಭೌತಿಕ ವಸ್ತುಗಳಾಗಲಿ ಅವುಗಳನ್ನು ನಾವೇನು ಅನುಭವಿಸುತ್ತೀವೋ ಅದಕ್ಕೆ ನಾವು ಅನುಭೋಗ ಅಂತ ಹೇಳ್ಬೋದು. ನಾವು ಕರೆಕ್ಟ್ ಒಂದು ಅರ್ಥ ಆಗಿ ಒಂದು ವ್ಯಾಖ್ಯೆ ಹೇಳಬೇಕಾದರೆ ಅನುಭೋಗ ಎಂದರೆ ಸರಕು ಮತ್ತು ಸೇವೆಗಳನ್ನು ಬಳಸಿಕೊಂಡು ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದು. ನಮ್ಮ ಮಾತಿನಲ್ಲಿ ಹೇಳಬೇಕಾದರೆ ಭೌತಿಕ ಅಥವಾ ಅಭೌತಿಕ ವಸ್ತುಗಳನ್ನು ನಾವು ಅನುಭವಿಸುವುದನ್ನು ಅನುಭೋಗ ಎಂದು ಹೇಳಬಹುದು. ಅದು ನಮ್ಮ ಮಾತಿನ ಮುಖಾಂತರ ಅಥವಾ ನಮ್ಮ ಅನುಭವದ ಮುಖಾಂತರ ನಮ್ಮ ತಿಳುವಳಿಕೆಯ ಮುಖಾಂತರ ಹೇಳ್ಬೋದು. ಆದರೆ ಪುಸ್ತಕದ ಒಂದು ಈ ವಿವರಣೆ ನಾವು ನೀಡಬೇಕಾದರೆ ಸರಕು ಮತ್ತು ಸೇವೆಗಳನ್ನು ಬಳಸಿಕೊಂಡು ಬಯಕೆಗಳನ್ನು ಪೂರ್ಣೈಸಿಕೊಳ್ಳುವುದಕ್ಕೆ ಅನುಭೋಗ ಅಂತ ಹೇಳ್ಬೋದು. ನಿಮಗೆ ಅನುಭೋಗ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಎರಡನೇದಾಗಿ ನಾವು ಉತ್ಪಾದನೆಯನ್ನು ನೋಡೋಣ. ಉತ್ಪಾದನೆ ಸರಕು ಮತ್ತು ಸೇವೆಗಳನ್ನು ಸೃಷ್ಟಿಸಿ ಕ್ರಿಯೆ ಉತ್ಪಾದನೆ. ಈಗ ಉತ್ಪಾದನೆ ಅಂದರೆ ಯಾವುದೇ ಒಂದು ವಸ್ತು, ಪ್ರತಿಯೊಂದಕ್ಕೂ ನಾವು ಭೌತಿಕ ವಸ್ತುಗಳನ್ನು ತಗೊಳ್ಬೋದು, ಅಭೌತಿಕ ವಸ್ತುಗಳನ್ನು ತಗೊಳ್ಬೋದು. ಭೌತಿಕ ವಸ್ತುಗಳು ಆದಷ್ಟು ಉತ್ಪಾದನೆ ಅಂದರೆ ಅಭೌತಿಕ ವಸ್ತುಗಳನ್ನು ನಾವು ತಗೊಂಡಾಗ ನಮಗೆ ಪೂರ್ಣ ಅರ್ಥ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಬೋರ್ಡ್ ಈಗ ತಯಾರಾಗಬೇಕು ಅಂತಂದರೆ ನಾವು ಸರಕು ಮತ್ತು ಸೇವೆ, ಈ ಸರಕುಗಳು ಬೇಕು, ಮನುಷ್ಯನ ಸೇವೆನೂ ಬೇಕು. ಮನುಷ್ಯ ಮಾಡಿದಾಗ ಮಾತ್ರ ಈ ವಸ್ತು ಉತ್ಪಾದನೆಯಾಗುತ್ತೆ. ಇದಕ್ಕೆ ಸರಕು ಅಂತ ಹೇಳ್ತಾರೆ. ಮನುಷ್ಯ ಮಾಡುವಂಥ ಕೆಲಸಕ್ಕೆ ಸೇವೆ ಅಂತ ಹೇಳ್ಬೋದು ನಾವು. ಈ ಒಂದು ಸರಕು ಮತ್ತು ಸೇವೆ ಎರಡರಿಂದ ತಯಾರಾಗುವಂಥದ್ದೇ ಉತ್ಪಾದನೆ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಾನು. ಉತ್ಪಾದನೆ ಅಂದರೆ ಒಂದು ಸರಕು ಮತ್ತು ಸೇವೆಗಳಿಂದ ಮನುಷ್ಯನಿಂದ ಮಾಡುವಂತಹ ಒಂದು ಸೇವೆಯಿಂದ ಉತ್ಪಾದನೆ ತಯಾರಿಸುವಂತಹ ಒಂದು ವಸ್ತುವನ್ನು ಉತ್ಪಾದನೆ ಅಂತ ನಾವು ಹೇಳ್ಬೋದು. ವಿನಿಮಯ
ವಿನಿಮಯ ಅಂತ ಹೇಳಿದರೆ ಹಂಚಲು, ವಿನಿಮಯ ಮಾಡಿಕೊಳ್ಳೋದು. ಈ ಕಡೆ ವಸ್ತು ಆ ಕಡೆ ವಸ್ತು ಈ ಕಡೆ. ಬೇರೆ ದೇಶಗಳಿಗೆ ಅವಶ್ಯಕ ಇರುವಂತಹ ವಸ್ತುಗಳನ್ನು, ಪದಾರ್ಥಗಳನ್ನು ನಮ್ಮ ದೇಶದಿಂದ ಅವರು ಕೊಂಡೊಯ್ಯೋದು, ಅಲ್ಲಿಂದ ನಮಗೆ ಬೇಕಾಗಿರುವಂತಹ ಒಂದು ವಿನಿಮಯ ವಸ್ತುಗಳನ್ನು, ಪದಾರ್ಥಗಳನ್ನು ನಾವು ತಗೊಳ್ಳೋದಕ್ಕೆ ವಿನಿಮಯ, ಕೊಟ್ಟು ತಗೊಳ್ಳೋದಕ್ಕೆ ನಾವು ವಿನಿಮಯ ಅಂತ ಹೇಳ್ಬೋದು ನಮ್ಮ ಮಾತಿನಲ್ಲಿ. ಆದರೆ ಇಲ್ಲಿ ಪೂರ್ಣ ಅರ್ಥ ವಿವರಣೆಯಲ್ಲಿ ತಮಗೆ ಹೇಳಬೇಕಾದ್ರೆ ಸರಕು ಮತ್ತು ಸೇವೆಗಳ ಪರಸ್ಪರ ಕ್ರಮ ವಿಕ್ರಮಯವಾಗಿ ವಿನಿಮಯ, ಉತ್ಪಾದನೆ, ಅನುಭೋಗದ ನಡುವೆ ಕಲ್ಪಿಸುವುದು. ಅದೇ ಸರಕು ಮತ್ತು ಸೇವೆಗಳ ಮಧ್ಯದಲ್ಲಿ ವಿಕ್ರಮವನ್ನು ಕಲ್ಪಿಸುವುದು, ವಿನಿಮಯವನ್ನು ಮಾಡಿಕೊಳ್ಳುವುದನ್ನು ನಾವು ವಿನಿಮಯ ಅಂತ ಹೇಳ್ಬೋದು. ಇನ್ನು ನಾಲ್ಕನೆಯದಾಗಿ ವಿತರಣೆ. ನಾವು ಏನು ವಿತರಣೆ, ರಾಷ್ಟ್ರೀಯ ವರಮಾನ ಸೃಷ್ಟಿಯಲ್ಲಿ ಭಾಗವಹಿಸುವ ಉತ್ಪಾದನಾಂಗಗಳ ನಡುವೆ ಅದನ್ನು ಹಂಚುವುದಾಗಿದೆ. ವಿತರಣೆ, ನಾವು ಯಾವುದೇ ಒಂದು ವಸ್ತು ತಯಾರು ಮಾಡಲಿ, ಪದಾರ್ಥ ತಯಾರು ಮಾಡಲಿ, ಅದನ್ನು ವಿತರಣೆ ಮಾಡೋ ಸಲುವಾಗಿ ನಾವು ಮಾಡಿರ್ತೀವಿ. ನಾವು ಉಪಯೋಗ ಮಾಡಿಕೊಳ್ಳೋದಕ್ಕೂ ಮಾಡಿರ್ತೀವಿ, ಆದಷ್ಟು ನಾವು ಮಾರಾಟ ಮಾಡೋದಕ್ಕೆ, ವಿತರಣೆ ಮಾಡೋದಕ್ಕೆ ಮಾಡಿರ್ತೀವಿ. ಆ ಒಂದು ಹಂಚುವುದನ್ನು ನಾವು ವಿತರಣೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 5ನೇದು ಸಾರ್ವಜನಿಕ ಹಣಕಾಸು. ಈ ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರವು ಉಪಯೋಗಿಸುವಂತಹ, ಖರ್ಚು ಮಾಡುವಂತಹ ಒಂದು ಹಣವನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಹೇಳ್ಬೋದು. ಎಲ್ಲ ದೇಶದ ಸಲುವಾಗಿ, ಸಾರ್ವಜನಿಕ ಜನರ ಸಲುವಾಗಿ ಸರ್ಕಾರವು ಏನೋ ಹಣವನ್ನು ಖರ್ಚು ಮಾಡುತ್ತೋ ಅದನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಹೇಳ್ಬೋದು. ಕರೆಕ್ಟ್ ಒಂದು ಇದು ಅರ್ಥದಲ್ಲಿ ಹೇಳಬೇಕಾದರೆ ಸರ್ಕಾರ ಪರಿಗಣಿಸುವುದು ಸಾರ್ವಜನಿಕ ಹಣಕಾಸಾಗುತ್ತದೆ. ಆದಾಯ, ಖರ್ಚು, ವೆಚ್ಚಗಳು ಮುಂತಾದ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳನ್ನು ಪರಿಗಣಿಸುವುದು ಸಾರ್ವಜನಿಕ ಹಣಕಾಸಾಗುತ್ತದೆ. ಸರ್ಕಾರವು ಖರ್ಚು ಮಾಡುವಂತಹ, ವೆಚ್ಚ ಮಾಡುವಂತಹ ಒಂದು ಹಣವನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಹೇಳ್ಬೋದು. ಇನ್ನೊಂದಾಗಿ ಕೊನೆಯದಾಗಿ ಆರ್ಥಿಕ ಯೋಜನೆಗಳು. ಆರ್ಥಿಕ ಯೋಜನೆಗಳಿಲ್ಲದೆ ಅರ್ಥವ್ಯವಸ್ಥೆಯು ಮುಂದುವರಿಯುವುದಿಲ್ಲ. ಆರ್ಥಿಕ ಅಭಿವೃದ್ಧಿ ನಡೆಯೋದಿಲ್ಲ ಅನ್ನೋದಕ್ಕಿಂತ ಮುಂದುವರಿಯೋದಿಲ್ಲ, ಆಗುವುದಿಲ್ಲ. ಆರ್ಥಿಕ ಅಭಿವೃದ್ಧಿ ಆಗಬೇಕು, ನಾವು ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ಕೆಲವು ಆರ್ಥಿಕ ಯೋಜನೆಗಳನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ. ಈ ಆರ್ಥಿಕ ಯೋಜನೆಗಳನ್ನು ಹಮ್ಮಿಕೊಳ್ಳೋದು ಕೂಡ ಈ ಅರ್ಥಶಾಸ್ತ್ರದ ವ್ಯಾಪ್ತಿಯ ಒಂದು ಒಳಗಡೆ ಬರುತ್ತೆ. ಅದನ್ನು ಸಾಂಪ್ರದಾಯಿಕ ದೃಷ್ಟಿಕೋನಗಳಲ್ಲಿ ನೋಡಿದಾಗ ಆ ಒಂದು ವಿಭಾಗಗಳಾಗಿ, ಈ ಒಂದು ಎಲ್ಲ ವಿಭಾಗಗಳಾಗಿ ಸಾಂಪ್ರದಾಯ ದೃಷ್ಟಿಕೋನ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಸಹಾಯವಾಗಿದೆ. ನಾವು ಈಗ ಸಾಂಪ್ರದಾಯಿಕ ದೃಷ್ಟಿಕೋನ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲಿ 2 ದೃಷ್ಟಿಕೋನಗಳು ಬರುತ್ತೆ. ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ. ಈ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನಗಳಲ್ಲಿ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಈ 6 ವಿಭಾಗಗಳಂದರೆ ಅನುಭೋಗ, ಉತ್ಪಾದನೆ, ವಿನಿಮಯ, ವಿತರಣೆ, ಸಾರ್ವಜನಿಕ ಹಣಕಾಸು, ಆರ್ಥಿಕ ಯೋಜನೆ. ಈ ಎಲ್ಲ ಒಂದು ವಿಷಯಗಳಿರದೆ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ನಡೆಯಲು ಸಾಧ್ಯ ಇಲ್ಲ. ಆದ್ದರಿಂದ ಆರ್ಥಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆ ನಡೆಯಬೇಕಾದರೆ, ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ ಈ ಎಲ್ಲ ಒಂದು ವಿಭಾಗಗಳ ಒಂದು ವಿವರಣೆಗಳು ಅಥವಾ ವಿಭಾಗಗಳು ಒಳಗೊಂಡಿರುವಂಥದ್ದೇ ಈ ಅರ್ಥಶಾಸ್ತ್ರದ ವ್ಯಾಪ್ತಿ. ನಾವು ಈಗ 2ನೇದು ಆಧುನಿಕ ದೃಷ್ಟಿಕೋನವನ್ನು ಮುಂದುವರಿಸೋಣ, ಅಧ್ಯಯನವನ್ನು ಮಾಡೋಣ. ಎಲ್ಲರನ್ನೂ ನೋಟ್ ಮಾಡಿಕೊಳ್ಳಿ. ಸಾಂಪ್ರದಾಯಿಕ ದೃಷ್ಟಿಕೋನಗಳಲ್ಲಿ 6 ವಿಭಾಗಗಳಿವೆ. ಈ 6 ವಿಭಾಗಗಳನ್ನು ತಾವು ಮೆನ್ಷನ್ ಮಾಡಿಕೊಳ್ಳಿ, ನೋಟ್ ಮಾಡಿಕೊಳ್ಳಿ. ಇದನ್ನು ಸ್ವತಃ ಒಂದು ಅರ್ಥ ವಿವರಣೆ ನೀಡಿದರೆ ಸಾಕು, ತಮಗೆ 5 ಅಂಕಗಳು ಖಂಡಿತ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ನೀವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. 2ನೇದು ಆಧುನಿಕ ದೃಷ್ಟಿಕೋನ.
ದೃಷ್ಟಿಕೋನ. ಆಧುನಿಕ ದೃಷ್ಟಿಕೋನ ಎರಡನೆಯದಾಗಿ. ಈ ಆಧುನಿಕ ದೃಷ್ಟಿಕೋನದಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಾವು ಸಾಂಪ್ರದಾಯಿಕ ದೃಷ್ಟಿಕೋನಗಳಲ್ಲಿ 6 ವಿಭಾಗಗಳನ್ನು ನೋಡಿದ್ವಿ. ಆ 6 ವಿಭಾಗಗಳಿಂದ ಸಾಂಪ್ರದಾಯಿಕ ಒಂದು ದೃಷ್ಟಿಕೋನದಿಂದ ಆರ್ಥಿಕ ವ್ಯಾಪ್ತಿಯನ್ನು ನಾವು ಅಧ್ಯಯನ ಮಾಡಬಹುದು ಅಂತ ಹೇಳಿ ಇಷ್ಟೊತ್ತು ತಿಳ್ಕೊಂಡ್ವಿ. ಈಗ ನಾವು ಎರಡನೆಯದಾಗಿ ಆಧುನಿಕ ದೃಷ್ಟಿಕೋನವನ್ನು ನೋಡಿದಾಗ, ಆಧುನಿಕ ದೃಷ್ಟಿಕೋನದಲ್ಲಿ 2 ವಿಧಗಳನ್ನು ನಾವು ನೋಡಬಹುದು ಅಥವಾ 2 ಪರಿಕಲ್ಪಗಳನ್ನು ನಾವು ನೋಡಬಹುದು. ಅವು ಯಾವುವು ಅಂದರೆ ಆರ್ಥಿಕ ಸ್ಥಿರಾತ್ಮಕತೆ ಮತ್ತು ಆರ್ಥಿಕ ಚಲನಾತ್ಮಕತೆ. ಒಂದು ಪರಿಕಲ್ಪನೆಗಳು, ಆಧುನಿಕ ದೃಷ್ಟಿಕೋನದ ಪರಿಕಲ್ಪನೆಗಳು. ಎರಡು. ಒಂದು ಆರ್ಥಿಕ ಸ್ಥಿರಾತ್ಮಕತೆ. ಮತ್ತೆ ಎರಡನೆಯದು ಆರ್ಥಿಕ ಚಲನಾತ್ಮಕತೆ. ಅದರಲ್ಲಿ 6 ವಿಭಾಗಗಳನ್ನು ಸಂಪ್ರದಾಯ ದೃಷ್ಟಿಕೋನದಲ್ಲಿ ನೋಡಿದ ಹಾಗೆ ನಾವು ಇಲ್ಲಿ ಆಧುನಿಕ ದೃಷ್ಟಿಕೋನಗಳಲ್ಲಿ 2 ಪರಿಕಲ್ಪನೆಗಳನ್ನು ನೋಡುತ್ತೇವೆ. ಅದು ಆರ್ಥಿಕ ಸ್ಥಿರಾತ್ಮಕತೆ, ಆರ್ಥಿಕ ಚಲನಾತ್ಮಕತೆ. ಈ ಆರ್ಥಿಕ ಸ್ಥಿರಾತ್ಮಕತೆಯನ್ನು ನಾವು ಈಗ ನೋಡೋಣ. ಆರ್ಥಿಕ ಸ್ಥಿರಾತ್ಮಕತೆಯನ್ನು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಎಂದು ಕೂಡ ಕರೆಯುತ್ತಾರೆ. ಸ್ಥಿರಾತ್ಮಕತೆ ಎಂಬ ಪದವು ಸ್ತಬ್ಧತೆ ಅಥವಾ ಸ್ಥಾಯಿ ಸ್ಥಿತಿಗೆ ತರುವುದು ಎಂಬ ಅರ್ಥ ನೀಡುವ ಗ್ರೀಕ್ ಭಾಷೆಯ ಸ್ಟ್ಯಾಟಿಕ್ ಎಂಬ ಪದದಿಂದ ಪಡೆಯಲಾಗಿದೆ. ನಾವು ಇಲ್ಲಿ ಸ್ಥಿರಾತ್ಮಕತೆ ಅಂತ ನಾವು ಅಂದ್ಕೊಂಡಾಗ ಸ್ಥಿರ ಅಂದರೆ ಒಂದೇ ಜಾಗದಲ್ಲಿ ನಿಲ್ಲುವುದು. ನಮ್ಮ ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಒಂದೇ ಜಾಗದಲ್ಲಿ ಇರುವಂಥದ್ದು, ಬದಲಾವಣೆ ಆಗದೇ ಇರುವಂಥದ್ದು, ಅದಕ್ಕೆ ನಾವು ಸ್ಥಿರ ಅಂತ ಹೇಳ್ಬೋದು. ಇಲ್ಲಿ ನಾವು ಏನು ಸ್ಥಿರಾತ್ಮಕತೆ ನೋಡ್ತಾ ಇದ್ದೀವಿ ಅಂದರೆ ಆರ್ಥಿಕತೆಯ ಸ್ಥಿರಾತ್ಮಕತೆಯನ್ನು ನೋಡ್ತಾ ಇದ್ದೀವಿ. ಈ ಸ್ಥಿರಾತ್ಮಕತೆಯ ಒಂದು ನಾವು ಕರೆಕ್ಟ್ ಪದ ಹೇಳಬೇಕಾದ್ರೆ ಸ್ತಬ್ಧತೆ ಅಥವಾ ಸ್ಥಾಯಿ ಸ್ಥಿತಿಗೆ ತರುವುದು, ಒಂದೇ ಸ್ಥಿತಿಗೆ ತರುವಂಥದ್ದು. ಆರ್ಥಿಕ ಸ್ಥಿರಾತ್ಮಕತೆ ಅಥವಾ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಎಂದರೆ ಚಲನೆ ಇಲ್ಲದಿರುವುದು ಎಂಬುದಾಗಿದೆ. ಪ್ರತಿಯಾಗಿ ಅದು ಯಾವುದೇ ಬದಲಾವಣೆಗಳಿಲ್ಲದೆ ನಿರಂತರ ಕ್ರಮಬದ್ಧ ನಿರ್ದಿಷ್ಟ ಮತ್ತು ಸ್ಥಿರ ಚಲನೆಯ ಸ್ಥಿತಿಯ ಬಿಂಬಿಸುತ್ತದೆ. ಸ್ಥಿರಾತ್ಮಕತೆಯ ವಿಶ್ಲೇಷಣೆಯು ಒಂದು ಅವಧಿಯ ಆರ್ಥಿಕ ವಿದ್ಯಮಾನಗಳ ಸಂಬಂಧಿಸುತ್ತದೆ ಮತ್ತು ಇಲ್ಲಿ ಕಾಲದಲ್ಲಿ ಅಂಶ ಯಾವುದೇ ಪಾತ್ರ ವಹಿಸಲು ಅವಕಾಶವಿರುವುದಿಲ್ಲ. ನಾವು ಈಗ ಸ್ಥಿರಾತ್ಮಕತೆ ಅಂದರೆ ಸ್ತಬ್ಧತೆ, ಒಂದೇ ಜಾಗದಲ್ಲಿ ನಿಲ್ಲುವುದು, ಬದಲಾವಣೆ ಆಗದೇ ಇರುವುದು, ಅಭಿವೃದ್ಧಿ ಆಗದೇ ಇರುವುದು ಅಂತ ನಾವು ಹೇಳ್ತೇವೆ. ಇಲ್ಲಿ ನಾವು ಆರ್ಥಿಕ ಸ್ಥಿರಾತ್ಮಕತೆ ಅಂಥೇಳಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಅರ್ಥವ್ಯವಸ್ಥೆ ಬದಲಾವಣೆ ಆಗದೆ ಸ್ಥಿರವಾಗಿ ಇರುವುದು. ಯಾವುದೇ ಇಲ್ಲಿ ಬದಲಾವಣೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ. ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಈ ಒಂದು ಆಧುನಿಕ ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾದ್ರೆ ಕೆಲವು ಜನ ಅರ್ಥಶಾಸ್ತ್ರಜ್ಞರು ಏನಂತ ಪರಿಕಲ್ಪನೆ ನೀಡಿದ್ದಾರೆ ಅಂದರೆ ಅರ್ಥವ್ಯವಸ್ಥೆಯು ಸ್ಥಿರಾತ್ಮಕತೆಯಾಗಿದೆ, ಒಂದೇ ಜಾಗದಲ್ಲಿ ನಿಂತಿದೆ, ಅಲ್ಲಿ ಬದಲಾವಣೆ ಏನೂ ಕಾಣ್ತಾ ಇಲ್ಲ, ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಲಾಗಿದೆ. ಇಲ್ಲಿ ಆರ್ಥಿಕ ಸ್ಥಿರಾತ್ಮಕತೆಯಿಂದ ಕೆಲವೊಂದು ಅಂಶಗಳು ಉಪಯೋಗನೂ ಇದ್ದಾವೆ. ಉಪಯೋಗ ಅಂತ ಹೇಳಿದಾಗ ನಾವು ಈ ಆರ್ಥಿಕ ಸ್ಥಿರಾತ್ಮಕತೆಯ ಒಂದು ಮಹತ್ವ ಅಂತ ಅನ್ಕೋಬೋದು, ಇಲ್ಲ ಪ್ರಾಮುಖ್ಯತೆ ಅಂತ ನಾವು ತಿಳ್ಕೊಬೋದು. ಈಗ ನಾವು ಆರ್ಥಿಕ ಸ್ಥಿರಾತ್ಮಕತೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ
ತಿಳ್ಕೊಂಡಾಗ ಇದು ಒಂದು ಅರ್ಥವ್ಯವಸ್ಥೆ ಸ್ಥಿರವಾಗಿರುವಂತಹ ಒಂದು ಸ್ಥಿತಿಯನ್ನು ಆರ್ಥಿಕ ಸ್ಥಿರಾತ್ಮಕತೆ ಅಥವಾ ಸ್ಥಿರಾತ್ಮಕತೆಯ ಅರ್ಥಶಾಸ್ತ್ರ ಅಂತ ಹೇಳ್ಬೋದು ನಾವು. ಇಲ್ಲಿ ಕೆಲವೊಂದು ಸ್ಥಿರಾತ್ಮಕತೆ ಇದ್ರೂ ಕೂಡ, ಈ ಒಂದು ಆರ್ಥಿಕ ಸ್ಥಿತಿ ಸ್ಥಿರಾತ್ಮಕತೆ ಇದ್ರೂ ಕೂಡ ಕೆಲವೊಂದು ಅಂಶಗಳು ಪ್ರಾಮುಖ್ಯತೆಯನ್ನು ಇಲ್ಲಿ ಪಡೆದಿವೆ. ಆ ಪ್ರಾಮುಖ್ಯತೆಯ ಅಂಶಗಳನ್ನು ನಾವು ಈಗ ನೋಡೋಣ. ನೀವು ಏನು ಅಂದರೆ ಆರ್ಥಿಕ ಸ್ಥಿರಾತ್ಮಕತೆಯ ಪ್ರಾಮುಖ್ಯತೆ ಅಂತ ಬರೆದುಕೊಳ್ಳಬಹುದು. ನಾವು ಆಧುನಿಕ ಸ್ಥಿರಾತ್ಮಕತೆಯ ಪ್ರಾಮುಖ್ಯತೆ ಅಂತಂದಾಗ ಇಲ್ಲಿ ಏನೇನು ನಮಗೆ ಪ್ರಾಮುಖ್ಯತೆ ಬರುತ್ತೆ ಅಂತ ನೋಡೋಣ. ಸರಳತೆ, ಎರಡನೆಯದಾಗಿ ಸ್ಪಷ್ಟತೆ, ಚಲನಾತ್ಮಕ ವಿಶ್ಲೇಷಣೆಯ ಆಧಾರ, ಮೂರನೆಯದಾಗಿ ಚಲನಾತ್ಮಕ ವಿಶ್ಲೇಷಣೆಯ ಆಧಾರ, ಚಲಕಗಳ ನಡವಳಿಕೆ, ಅನ್ವಯ, ಸಮತೋಲನ, ಸಮತೋಲನ, ಪರಿಕಲ್ಪನೆಗಳು, ಪ್ರಾಮುಖ್ಯತೆ ಅಂತಲೂ ಬರೆದುಕೊಳ್ಳಿ. ಆರ್ಥಿಕ ಸ್ಥಿರಾತ್ಮಕತೆಯ ಪ್ರಾಮುಖ್ಯ. ಈ ನಾವು 6 ಪ್ರಾಮುಖ್ಯತೆಯನ್ನು ನೋಡಬಹುದು. ಆರ್ಥಿಕ ಸ್ಥಿರಾತ್ಮಕತೆಯಲ್ಲಿ ಒಂದು ಸರಳತೆಯನ್ನು ಹೊಂದಿರುತ್ತೆ. ಇದು ತುಂಬ ಸರಳ ಸುಲಭ ಆರ್ಥಿಕ ವಿಶ್ಲೇಷಣೆಯಾಗಿದೆ. ಆಧುನಿಕ ದೃಷ್ಟಿಕೋನ ಏನು ಅಂದರೆ ಇದರಲ್ಲಿ ಆರ್ಥಿಕ ಸ್ಥಿರಾತ್ಮಕತೆಯನ್ನು ನಾವು ನೋಡಬೇಕಾದ್ರೆ ಆರ್ಥಿಕ ಸ್ಥಿರಾತ್ಮಕತೆ ಏನನ್ನು ಹೊಂದಿದೆ ಅಂತಂದರೆ ಸರಳತೆಯನ್ನು ಹೊಂದಿದೆ. ಸರಳವಾಗಿರುತ್ತೆ. ಇದರ ಅಧ್ಯಯನ ಏನಾಗಿರುತ್ತೆ? ಸರಳವಾಗಿರುತ್ತೆ. ಸ್ಪಷ್ಟತೆ, ನಮಗೆ ಎಲ್ಲನೂ ಸ್ಪಷ್ಟವಾಗಿ ತಿಳಿಯುವಂತಹ ಒಂದು ವಿಷಯವಾಗಿದೆ. ಚಲನಾತ್ಮಕ ವಿಶ್ಲೇಷಣೆಯ ಆಧಾರ, ಚಲನಾತ್ಮಕ ವಿಶ್ಲೇಷಣೆಗಳ ಆಧಾರ ಮೇಲೆಯೂ ಆರ್ಥಿಕ ಸ್ಥಿರಾತ್ಮಕತೆಯ ಒಂದು ಅಧ್ಯಯನವನ್ನು ನಾವು ಮಾಡಬಹುದು. ಆಧಾರಗಳ ಮೇಲೆ ಚಲಕಗಳ ನಡವಳಿಕೆ, ಈ ಚಲಕಗಳ ನಡವಳಿಕೆಯನ್ನು ಕೂಡ ನಮ್ಮ ಒಂದು ಆರ್ಥಿಕ ಸ್ಥಿರಾತ್ಮಕತೆಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಅನ್ವಯ ಸ್ಥಿರಾತ್ಮಕ ವಿಶ್ಲೇಷಣೆಯು ಹಲವು ಸಿದ್ಧಾಂತಗಳ ಅನ್ವಯವಾಗುತ್ತದೆ. ಕೆಲವೊಂದು ಸಿದ್ಧಾಂತಗಳು ಕೂಡ ಇದರೊಳಗೆ ಅನ್ವಯವನ್ನು ಮಾಡಿಕೊಂಡು ಅಧ್ಯಯನವನ್ನು ಮಾಡುತ್ತದೆ. ಸಮತೋಲನ, ಈ ಒಂದು ಆರ್ಥಿಕ ಸ್ಥಿರಾತ್ಮಕತೆಯು ಸಮತೋಲನವನ್ನು ಕಾಪಾಡುತ್ತದೆ ಅಂತ ನಾವು ಹೇಳ್ಬೋದು. ಈಗ ಈ ಒಂದು ಆಧುನಿಕ ದೃಷ್ಟಿಕೋನ ಎರಡನೇದಲ್ಲಿ ಆರ್ಥಿಕ ಸ್ಥಿರಾತ್ಮಕತೆ ಮತ್ತು ಆಧುನಿಕ ಸ್ಥಿರಾತ್ಮಕತೆ ಚಲನಾತ್ಮಕತೆ. ಆರ್ಥಿಕ ಸ್ಥಿರಾತ್ಮಕತೆಯ ಪ್ರಾಮುಖ್ಯತೆಯನ್ನು ನೋಡಬೇಕು ಅಂದರೆ ಸರಳತೆ, ಸ್ಪಷ್ಟತೆ, ಚಲನಾತ್ಮಕ ವಿಶ್ಲೇಷಣೆಯ ಆಧಾರ, ಚಲಕಗಳ ನಡವಳಿಕೆ, ಅನ್ವಯ, ಸಮತೋಲನ. ಈ ಎಲ್ಲ ಒಂದು ಅಂಶಗಳನ್ನು ತಾವು ನೋಟ್ ಮಾಡಿಕೊಳ್ಳಿ. ನಾನು ಮೊದಲು ಹೇಳಿದ್ದೀನಿ, ನಾನು ಪ್ರತಿಯೊಂದು
ಪಾಯಿಂಟ್ಸ್ ಬರೋದ ತಕ್ಷಣ ತಮಗೆ ಹೇಳ್ತೀನಿ. ಎಲ್ಲನೂ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು 10 ಮಾರ್ಕ್ಸಲ್ಲಿ 5 ಮಾರ್ಕ್ಸಲ್ಲಿ ಬಂದೇ ಬರುತ್ತೆ. ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು, ಸ್ವರೂಪವನ್ನು ವಿವರವಾಗಿ ವಿಸ್ತರಿಸಿ ಅಂತ ಹೇಳಿದಾಗ ನಾವು ಇವೆಲ್ಲ ಪಾಯಿಂಟ್ಸನ್ನು ಬರೆದು ತಾವು ಸ್ವತಃ ಒಂದು ಅರ್ಥ ವಿವರಣೆಯನ್ನು ನೀಡಬೇಕಾಗುತ್ತೆ. ಈಗ ನಾವು ಆರ್ಥಿಕ ಚಲನಾತ್ಮಕತೆಯನ್ನು ನೋಡೋಣ. ಆರ್ಥಿಕ ಚಲನಾತ್ಮಕತೆ. ಆರ್ಥಿಕ ಚಲನಾತ್ಮಕತೆಯನ್ನು ಚಲನಾತ್ಮಕ ಅರ್ಥಶಾಸ್ತ್ರ ಎಂದು ಹೇಳುತ್ತಾರೆ. ಆರ್ಥಿಕ ಸ್ಥಿರಾತ್ಮಕತೆಯನ್ನು ನಾವು ಸ್ಥಿರಾತ್ಮಕತೆಯ ಅರ್ಥಶಾಸ್ತ್ರ ಅಂತ ಹೇಳಿದ್ದೀವಿ. ಅದೇ ರೀತಿಯಾಗಿ ಆರ್ಥಿಕ ಚಲನಾತ್ಮಕತೆಯನ್ನು ಚಲನಾತ್ಮಕ ಅರ್ಥಶಾಸ್ತ್ರ ಎಂದು ಕೂಡ ಹೇಳಲಾಗಿದೆ. ಈ ಚಲನಾತ್ಮಕ ಅರ್ಥಶಾಸ್ತ್ರ ಅಂದರೆ ಅವಶ್ಯಕವಾಗಿ ಅಸಮತೋಲನ ಮತ್ತು ಬದಲಾವಣೆ ಸಂಭವಿಸುತ್ತದೆ. ಇಲ್ಲಿ ಅಸಮತೋಲನ, ಸಮತೋಲನ, ಬದಲಾವಣೆಗಳು ಸಂಭವಿಸುತ್ತವೆ. ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡುವ ಹೊತ್ನಾಗ ಅಥವಾ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ಚಲನೆ ಇರುತ್ತದೆ. ಅರ್ಥವ್ಯವಸ್ಥೆಯಲ್ಲಿ ಅದನ್ನು ನಾವು ಆರ್ಥಿಕ ಚಲನಾತ್ಮಕತೆ ಎಂದು ಹೇಳ್ಬೋದು. ಈ ಆರ್ಥಿಕ ಚಲನಾತ್ಮಕತೆಯ ಬಗ್ಗೆ ಅಧ್ಯಯನ ಆಧುನಿಕ ದೃಷ್ಟಿಕೋನದಲ್ಲಿ ಮಾಡುತ್ತೇವೆ. ಆ ಆಧುನಿಕ ದೃಷ್ಟಿಕೋನವು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ನಾವು ಈಗ ಅರ್ಥಶಾಸ್ತ್ರದ ಒಂದು ಚಲನಾತ್ಮಕತೆಯನ್ನು ಪ್ರಾಮುಖ್ಯತೆಯನ್ನು ನೋಡೋಣ. ಪ್ರಾಮುಖ್ಯತೆ ವಾಸ್ತವಿಕ ಕಾಲದ ಅಂಶದ ಅಧ್ಯಯನ. ವಾಸ್ತವಿಕ ಕಾಲದ ಅಂಶದ ಅಧ್ಯಯನ. ಕಾಲದ ಅಂಶದ ಅಧ್ಯಯನ. ಆರ್ಥಿಕ ಸಿದ್ಧಾಂತಗಳ ಆಧಾರ. ಆರ್ಥಿಕ ಸಿದ್ಧಾಂತಗಳ ಆಧಾರ. ಹೆಚ್ಚು ನಮ್ಯ. ಹೆಚ್ಚು ನಮ್ಯ. ಅನ್ವಯ ಅನ್ನೋ ಅಂಶವು ಎರಡರಲ್ಲಿಯೂ ಬರುತ್ತೆ. ಆರ್ಥಿಕ ಸ್ಥಿರಾತ್ಮಕತೆ ಮತ್ತು ಚಲನಾತ್ಮಕತೆ. ಈ ಕೆಲವು ಪಾಯಿಂಟ್ಸನ್ನು ನಾವು ಆದಷ್ಟು ಚೆನ್ನಾಗಿ ನೆನಪಿಟ್ಕೊಳ್ಬೋದು. ಕೆಲವೊಂದು ನಾವು ಓದೋ ಟೈಮಲ್ಲಿ ಆಗಲಿ, ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಟೈಮಲ್ಲಿ ಆಗಲಿ, ನಾವು ಇದನ್ನು ಈಗ ಆರ್ಥಿಕ ಸ್ಥಿರಾತ್ಮಕತೆ ಬಗ್ಗೆ ಪ್ರಾಮುಖ್ಯತೆಯಾಗಿ ತಿಳ್ಕೊಳ್ಳಕತ್ತೀವಿ ಅಂತಂದರೆ ಇಲ್ಲಿ ಪಾಯಿಂಟ್ಸ್ ನೋಡಿಕೊಂಡಾಗ ಈ ಪಾಯಿಂಟು ಅದರಲ್ಲಿನೂ ಬಂದಿದೆ, ಇದು ಎಷ್ಟನೇದು 5ನೇದು ಅಂಥೇಳಿ ನೆನಪಿಟ್ಕೊಂಡು ಅಲ್ಲಿ ನಾವು 4 ಪಾಯಿಂಟ್ ನೆನಪಿಟ್ಕೊಳ್ಬೋದು. ಇಲ್ಲಿ ಎಷ್ಟು 5 ಪಾಯಿಂಟ್ ಇದೆ. ಇಲ್ಲಿ 4 ಪಾಯಿಂಟ್ ನಾವು ನೆನಪಿಟ್ಕೊಳ್ಬೋದು. ಯಾಕಂದರೆ ಅಲ್ಲಿ ಆ ಒಂದು ಆರ್ಥಿಕ ಸ್ಥಿರಾತ್ಮಕತೆಯ ಪ್ರಾಮುಖ್ಯತೆ ಬಗ್ಗೆ ನೀವು ಓದ್ಕೊಂಡಿರ್ತೀರ. ಅಲ್ಲಿ ಪಾಯಿಂಟ್ಸ್ ತಮಗೆ ನೆನಪಿರುತ್ತೆ. ಆ ಒಂದು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದಾಗ ನೀವು ಓದ್ಕೊಂಡಾಗ ಇಲ್ಲಿ 4 ಪಾಯಿಂಟ್ಸನ್ನು ಓದ್ಕೊಳ್ಬೋದು. ಯಾಕಂದರೆ ಇಲ್ಲಿ ಪಾಯಿಂಟ್ಸ್ ಒಂದು ಪ್ಲಸ್ ಪಾಯಿಂಟ್ ಬಂದಂಗೆ ನಿಮಗೆ. ಯಾಕಂದರೆ ಅದರಲ್ಲಿ ಇರುತ್ತೆ, ಆಮೇಲೆ ಇದರಲ್ಲಿನೂ ಬರುತ್ತೆ. ನಾವು ಆಮೇಲೆ ಎಕ್ಸಾಮ್ ಟೈಮಲ್ಲಿ ಬರಿಬೋದು. ಇಷ್ಟು ಪಾಯಿಂಟ್ಸ್ ಬಂದಿದೆ, ಇಷ್ಟು ಪಾಯಿಂಟ್ಸ್ ಅದರಲ್ಲಿನೂ ಇದೆ, ಇದರಲ್ಲಿನೂ ಇದೆ. ಕೆಲವೊಂದು
ಪಾಯಿಂಟ್ಸ್ ಬೇರೆ ಇರುತ್ತೆ, ಆದರೆ ಅರ್ಥ ಸೇಮ್ ಇರುತ್ತೆ ಅದರಲ್ಲಿನೂ ಇದರಲ್ಲಿನೂ. ಹಾಗಾಗಿ ಕೆಲವು ಟೈಮಲ್ಲಿ ತಾವು ಎಕ್ಸಾಮ್ ಬರೆಯೋ ಟೈಮಲ್ಲಿ ಕೆಲವು ಪಾಯಿಂಟ್ಸ್ ನೆನಪು ಬರಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಸ್ ಥಾಟ್ಸ್ ತಮಗೆ ಏನು ಬಂದಿರುತ್ತೆ ಅದನ್ನು ಅಲ್ಲೇ ಮೆನ್ಷನ್ ಮಾಡಿ ಬರಿಬಹುದು. ನೀವು ಇಲ್ಲಿ ಬಿ ಎದಲ್ಲಿ ನಿಮಗೆ ಹೇಳಿನಲ್ಲ, ಒಂದು ಮೇನ್ ವಿಷಯದ ಬಗ್ಗೆ ಪೂರ್ಣ ಅರ್ಥವನ್ನು ನೀವು ಮೊದಲು ಮಾಡ್ಕೋಬೇಕು. ಮಾಡಿಕೊಂಡಾಗ ಕೆಲವೊಂದು ತಮಗೆ ಪಾಯಿಂಟ್ಸ್ ನೆನಪು ಬರಲಿಲ್ಲ ಅಂದ್ರೂ ಎಕ್ಸಾಮ್ ಟೈಮಲ್ಲಿ ಸ್ವತಃ ಆ ಒಂದು ವಿಷಯವನ್ನು ನೀವು ಪೂರ್ಣ ಅರ್ಥ ಮಾಡಿಕೊಂಡಾಗ ಆ ವಿಷಯದಲ್ಲಿ ಯಾವ ರೀತಿ ಬರಿಬೇಕು, ಯಾವ ಒಂದು ಅಂಶಗಳು ಬರ್ತವೆ ಅಂಥೇಳಿ ತಮಗೆ ಆಟೋಮೆಟಿಕ್ಕಾಗಿ ನೆನಪು ಬಂದ್ಬಿಡುತ್ತೆ. ಈ ಒಂದು ಟಿಪ್ಸ್ಗಳು ತಮಗೆ ಬಹಳ ಉಪಯೋಗವಾಗುತ್ತೆ. ಇವುಗಳನ್ನು ತಾವು ಮರಿಬಾರ್ದು. ಈಗ ಆ ಆರ್ಥಿಕ ಒಂದು ಸ್ಥಿರಾತ್ಮಕತೆಯ ಪ್ರಾಮುಖ್ಯತೆಯನ್ನು ನೋಡಿದಾಗ ಒಂದು 6 ವಿಧಗಳನ್ನು ನೋಡಿದ್ದೀವಿ. ಈಗ ಇಲ್ಲಿ ನೋಡೋಣ, ಅಲ್ಲಿ ಸರಳತೆ, ಸ್ಪಷ್ಟತೆ, ಅನ್ವಯ, ಚಲಕಗಳ ನಡವಳಿಕೆ ಇವೆಲ್ಲವನ್ನು ನೋಡಿದ್ವಿ. ಈಗ ಆರ್ಥಿಕ ಚಲನಾತ್ಮಕತೆಯಲ್ಲ ಪ್ರಾಮುಖ್ಯತೆಯನ್ನು ನೋಡಿದಾಗ ವಾಸ್ತವಿಕ. ಇಲ್ಲಿ ಏನಂದರೆ ಚಲನಾತ್ಮಕ ಅರ್ಥಶಾಸ್ತ್ರವು ಸ್ಥಿರದಲ್ಲಿ ಇರುವುದಿಲ್ಲ, ಅಭಿವೃದ್ಧಿ ಹೊಂದುತ್ತಾ ಇರುತ್ತೆ, ಚಲಿಸುತ್ತಾ ಇರುತ್ತೆ. ಈ ಒಂದು ಚಲಿಸುತ್ತಾ ಇರುವಂಥ ಒಂದು ಪ್ರಾಮುಖ್ಯತೆ, ಮಹತ್ವ, ಉಪಯೋಗ ಏನು ಅಂತ ಹೇಳಿದ್ರೆ ವಾಸ್ತವಿಕತೆ. ವಾಸ್ತವಿಕ ಬಗ್ಗೆ ಅಧ್ಯಯನ ಇಲ್ಲಿ ನಮಗೆ ತಿಳಿಸಿಕೊಡುತ್ತೆ. ಅರ್ಥಶಾಸ್ತ್ರದ ಒಂದು ವಾಸ್ತವಿಕ ಈಗ ಪ್ರೆಸೆಂಟ್ ಏನು ಅನ್ನೋದರ ಬಗ್ಗೆ ನಮಗೆ ಒಂದು ಅರ್ಥ ತಿಳ್ಕೊಬೋದು ನಾವು. ಕಾಲದ ಅಂಶದ ಅಧ್ಯಯನ. ಕಾಲದ ಅಂಶದ ಅಧ್ಯಯನ ನಾವು ಈಗ ಇದು ಚಲನಾತ್ಮಕತೆ ಅಂತ ಅಂದ ಮೇಲೆ ಚಲಿಸುತ್ತಾ ಇರುತ್ತೆ. ಚಲಿಸುತ್ತಾ ಇರುವುದನ್ನು ಕಾಲದ ಅಂಶದ ಅಧ್ಯಯನಗಳು ಕೂಡ ನಾವು ಇಲ್ಲಿ ಮಾಡಬಹುದು. ಇಲ್ಲಿ ಕಾಲಕ್ಕೆ ಅಧ್ಯಯನಗಳು ಬದಲಾಗುತ್ತೆ, ಅಂಶಗಳು ಬದಲಾಗುತ್ತೆ, ಆರ್ಥಿಕ ವ್ಯವಸ್ಥೆಯೂ ಬದಲಾಗುತ್ತೆ, ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತೆ, ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಬದಲಾವಣೆ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಕಾಲದ ಒಂದು ಅಂಶದ ಅಧ್ಯಯನ ಬದಲಾವಣೆಯನ್ನು ನಾವು ಇಲ್ಲಿ ಆರ್ಥಿಕ ಚಲನಾತ್ಮಕತೆಯ ಒಂದು ಪ್ರಾಮುಖ್ಯತೆಯಲ್ಲಿ ನಾವು ತಿಳ್ಕೊಳ್ಬೋದು. ಅದೇ ರೀತಿ ಆರ್ಥಿಕ ಸಿದ್ಧಾಂತಗಳ ಆಧಾರ. ಈ ಒಂದು ಆರ್ಥಿಕ ಚಲನಾತ್ಮಕತೆಯ ಪ್ರಾಮುಖ್ಯತೆ ಅಥವಾ ಅಧ್ಯಯನವು ನಾವು ಆರ್ಥಿಕ ಸಿದ್ಧಾಂತಗಳ ಆಧಾರದ ಮೇಲೆ ಅಧ್ಯಯನವನ್ನು ಮಾಡ್ಬೋದು. ಅರ್ಥಶಾಸ್ತ್ರಜ್ಞರು ಭಾಳಷ್ಟು ಒಂದು ಅರ್ಥಶಾಸ್ತ್ರಜ್ಞರು ಆ್ಯಡಮ್ ಸ್ಮಿತ್ ಆಗಿರ್ಬೋದು, ರಾಬಿನ್ಸ್ ಆಗಿರ್ಬೋದು, ಮಾರ್ಷಲ್ ಅವರು ಆಗಿರ್ಬೋದು, ಇನ್ನೂ ಅನೇಕ ಒಂದು ಅರ್ಥಶಾಸ್ತ್ರಜ್ಞರು ಒಂದು ಅರ್ಥವ್ಯವಸ್ಥೆಯ ಬಗ್ಗೆ ನಮಗೆ ಸವಿಸ್ತಾರ ಒಂದು ವಿವರಣೆಯನ್ನು ನೀಡಿದ್ದಾರೆ. ಅಂತಹ ಒಂದು ಅಧ್ಯಯನಗಳ ಮೂಲಕ ನಾವು ಆರ್ಥಿಕ ಸಿದ್ಧಾಂತಗಳ ಆಧಾರದ ಮೂಲಕ ಆರ್ಥಿಕ ಚಲನಾತ್ಮಕತೆಯ ಒಂದು ಪ್ರಾಮುಖ್ಯತೆಯನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡ್ಬೋದು. ಹೆಚ್ಚು ನಮ್ಯ. ಈ ಆರ್ಥಿಕ ಚಲನಾತ್ಮಕತೆಗೆ ಹೆಚ್ಚು ನಮ್ಯ. ಹೊಸ ಒಂದು ವಿಷಯಗಳ ಇಲ್ಲಿ ನಡೀತಾ ಇರುತ್ತೆ. ಒಂದು ಆರ್ಥಿಕ ವ್ಯವಸ್ಥೆಯ ಒಂದು ಹೊಸ ಚಟುವಟಿಕೆಗಳು ಆಗುತ್ತಾ ಇರುತ್ತೆ, ನಡೆಯುತ್ತಾ ಇರುತ್ತೆ. ಅನ್ವಯ. ಈ ಒಂದು ಅನ್ವಯ ಆರ್ಥಿಕ ಚಲನಾತ್ಮಕತೆಯಲ್ಲಿ ಕೆಲವು ಅಂಶಗಳನ್ನು ಅನ್ವಯ ಮಾಡಿಕೊಂಡು ಪ್ರಾಮುಖ್ಯತೆಯನ್ನಾಗಲಿ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನಾಗಲಿ ಆಧುನಿಕ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡಬಹುದು. ಈ ಒಂದು ಎಲ್ಲ ಪಾಯಿಂಟ್ಸನ್ನು ತಾವು ನೋಟ್ ಮಾಡಿಕೊಳ್ಳಿ. ಇಲ್ಲಿ ನಾನು ಮೊದಲಿನಿಂದ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ನಾವು ಒಂದು ಇಷ್ಟೊತ್ತು ಅಧ್ಯಯನ ಮಾಡಿರುವುದು ಏನು ಅಂತಂದರೆ, ಒಂದು ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ಅರ್ಥಶಾಸ್ತ್ರದ ಅಭ್ಯಾಸ ವಿಷಯ ಮತ್ತು ಅರ್ಥಶಾಸ್ತ್ರದ ಒಂದು 2 ಪರಿಕಲ್ಪನೆಗಳಲ್ಲಿ ಅಥವಾ 2 ದೃಷ್ಟಿಕೋನಗಳನ್ನು ಇಟ್ಕೊಂಡು ಇಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಏನಂದರೆ ಈಗ ಪ್ರತಿಯೊಂದು ತಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕಂದ್ರೆ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಒಂದು ಸಾಂಪ್ರದಾಯಿಕ 2 ದೃಷ್ಟಿಕೋನಗಳಿಂದ ನಾವು ಈ ವ್ಯಾಪ್ತಿಯನ್ನು ಅಧ್ಯಯನವನ್ನು ತಿಳ್ಕೊಳ್ಬೋದು, ವಿವರಿಸ್ಕೊಳ್ಬೋದು. ಅದೇ ರೀತಿ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ, ಎರಡನೆಯದು ಆಧುನಿಕ ದೃಷ್ಟಿಕೋನ. ಈ ಸಾಂಪ್ರದಾಯಿಕ ದೃಷ್ಟಿಕೋನದ ಒಂದು ಪ್ರಾಮುಖ್ಯತೆಯನ್ನು ತಮಗೆ ಎಲ್ಲ ರೀತಿಯಿಂದ ತಿಳಿಸಿಕೊಡಲಾಗಿದೆ. ಈಗ ಎರಡನೆಯದಾಗಿ ಆಧುನಿಕ ದೃಷ್ಟಿಕೋನ. ಇಲ್ಲಿ 2 ವಿಧಗಳಾಗಿ ನಾವು ದೃಷ್ಟಿಕೋನಗಳನ್ನು
ವಿಂಗಡಿಸ್ಬೋದು. ಅದು ಆರ್ಥಿಕ ಸ್ಥಿರಾತ್ಮಕತೆ ಮತ್ತು ಚಲನಾತ್ಮಕತೆ. ಅದೇ ರೀತಿ ಈಗ ಆರ್ಥಿಕ ಸ್ಥಿರಾತ್ಮಕತೆಯ ಒಂದು ಪ್ರಾಮುಖ್ಯತೆಯನ್ನು ಕೂಡ ತಾವು ನೋಡಿದ್ರಿ. ಸರಳತೆ, ಸ್ಪಷ್ಟತೆ, ಚಲಕಗಳ ಆಧಾರದ ಮೇಲೆ ವಿಧಗಳು, ಅನ್ವಯ, ಈ ಒಂದು ಪ್ರಾಮುಖ್ಯತೆಯನ್ನು ನೋಡಿದ ಹಾಗೆ ಆರ್ಥಿಕ ಚಲನಾತ್ಮಕತೆಯ ಪ್ರಾಮುಖ್ಯತೆಯನ್ನು ಕೂಡ ನಾನು ಇಲ್ಲಿ ಪಾಯಿಂಟ್ಸ್ಗಳನ್ನು ಬರೆದಿದ್ದೇನೆ. ತಾವು ಆಗಿನ ಒಂದು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ. ಇವು ಎಲ್ಲವನ್ನು ಮೆನ್ಷನ್ ಮಾಡಿಕೊಳ್ಳಿ. ಇವು ಎಲ್ಲವನ್ನು ಮೆನ್ಷನ್ ಮಾಡ್ಕೊಂಡ್ಮೇಲೆ ಇದು ಮಾತ್ರ ಖಂಡಿತವಾಗ್ಲೂ ಫಸ್ಟ್ BS ಫಸ್ಟ್ ಎಕ್ಸಾಮ್ ಬರೆಯೋರಿಗೆ 10 ಮಾರ್ಕ್ಸಲ್ಲಿ ಈ ಅರ್ಥಶಾಸ್ತ್ರದ ವ್ಯಾಪ್ತಿ ಸ್ವರೂಪ ಅಂತೂ ಬಂದೇ ಬರುತ್ತೆ. ಆದ್ದರಿಂದ ತಾವು 5 ಅಂಕಗಳಿಗೆ ಅಲ್ಲದೆ 10 ಅಂಕಗಳಿಗೆ ಪ್ರಿಪೇರ್ ಆಗಿದ್ದರೆ 5 ಅಂಕಗಳಿಗೆ ಬಂದ್ರೂ ತಾವು ಕವರ್ ಮಾಡ್ಕೊಳ್ತೀರಾ, 10 ಅಂಕಗಳಿಗೆ ಬಂದ್ರೂ ತಾವು ಕವರ್ ಮಾಡ್ಕೊಳ್ತೀರಾ. ಆದಷ್ಟು 10 ಅಂಕಗಳಿಗೆ ಸ್ವರೂಪವನ್ನು ಮತ್ತು ವ್ಯಾಪ್ತಿಯನ್ನು ಎರಡನ್ನೂ ಕೇಳ್ಬೋದು. ಆದ್ದರಿಂದ ಇಷ್ಟೊತ್ತು ನಾನು ಹೇಳಿರೋದು ಪ್ರತಿಯೊಂದು ಪಾಯಿಂಟ್ಸನ್ನು ತಾವು ನೋಟ್ ಮಾಡ್ಕೊಂಡಿರಾ, ಅರ್ಥ ಮಾಡ್ಕೊಂಡಿರಾ ಅಂತ ಹೇಳಿಕೆಸಿ ನಾನು ಅಂದ್ಕೊಳ್ತಾ ಇದ್ದೀನಿ. ನನ್ನ ಈ ಮುಂದಿನ ಒಂದು ಅಧ್ಯಯನ ತಮಗೆ ತಲುಪಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು ತಮಗೆ ವಿನಂತಿಸಿಕೊಳ್ಳುತ್ತೇನೆ. ಈಗ ಮುಂದಿನ ನಿಮಗೆ ಈ ಒಂದು ವ್ಯಾಪ್ತಿಯಲ್ಲಾಗಲಿ, ಸ್ವರೂಪದಲ್ಲಿ ಆಗಲಿ ಅಥವಾ ಪರೀಕ್ಷೆಗೆ ಆಗಲಿ ಯಾವುದೇ ಡೌಟ್ಸ್ ಇದ್ರೂ, ಪ್ರಶ್ನೆ ಇದ್ರೂ, ತಮಗೆ ಯಾವುದೇ ಬಗ್ಗೆ ವಿವರಣೆ ಬೇಕಾಗಿದ್ರೂ, ತಮಗೆ PDF ಬೇಕಾಗಿದ್ರೂ ನನಗೆ ಕಾಮೆಂಟ್ ಮಾಡಿ. ತಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲ ತಮ್ಮದು ಕಾಮೆಂಟ್ಗೆ ನಾನು ಉತ್ತರ ನೀಡುತ್ತೇನೆ. ನನ್ನ ಚಾನಲನ್ನು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು. ನಮಸ್ಕಾರ.